ರಾಜ್ಯ ಸರ್ಕಾರ ಪ್ರಸ್ತುತ ಮಂಡಿಸಿರುವ ಬಜೆಟ್ನಲ್ಲಿ ಜೈನ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಎಂದು ಜಿಲ್ಲಾ ಜೈನ ಸಮಾಜದ ಯುವ ವೇದಿಕೆ ಅಧ್ಯಕ್ಷ ಸುರೇಶ್ ತಂಗ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪ್ರಸ್ತುತ ಮಂಡಿಸಿರುವ ಬಜೆಟ್ನಲ್ಲಿ ರಾಜ್ಯದ ಜೈನ ಬಾಂಧವರ ಯಾವುದೇ ಸಮಸ್ಯೆಗಳನ್ನು ಈಡೇರಿಸದೆ ನಿರ್ಲಕ್ಷ್ಯ ತೋರಿರುವುದು ಅತ್ಯಂತ ದುಃಖಕರ ಸಂಗತಿಯಾಗಿದೆ. ರಾಜ್ಯದ ಜೈನ ಸಮುದಾಯದವರ ಬಹು ವರ್ಷಗಳ ಪ್ರಮುಖ ಬೇಡಿಕೆಯಾಗಿದ್ದ ಮತ್ತು ನಾಡಿನ ಗ್ರಾಮೀಣ ಮತ್ತು ಬಡ ಮಧ್ಯಮ ಕುಟುಂಬದ ಜೈನ ಸಮುದಾಯದ ಸರ್ವಾಂಗೀಣ ಪ್ರಗತಿಗಾಗಿ ಕರ್ನಾಟಕ ರಾಜ್ಯ ಜೈನ ಅಭಿವೃದ್ಧಿ ನಿಗಮ ಸ್ಥಾಪಿಸುವುದರ ಬಗ್ಗೆ ಪ್ರಸ್ತುತ ಬಜೆಟ್ನಲ್ಲಿ ಘೋಷಣೆ ಮಾಡುವುದಾಗಿ ಹೇಳಿದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕೊಟ್ಟ ಮಾತಿಗೆ ತಪ್ಪಿರುವುದು ನಾಡಿನ ಜೈನ ಸಮುದಾಯದವರಿಗೆ ನೋವು ಮತ್ತು ನಿರಾಶೆ ತರಿಸಿದೆ. ಈ ಕೂಡಲೇ ಪ್ರಸ್ತುತ ನಡೆಯುತ್ತಿರುವ ಬಜೆಟ್ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಜೈನ ಸಮುದಾಯಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿ ನಮಗೆ ನ್ಯಾಯ ಕಲ್ಪಿಸುವಂತೆ ಮನವಿ ಮಾಡಿಕೊಳ್ಳುತ್ತೇವೆ. ಈ ಹಿನ್ನೆಲೆಯಲ್ಲಿ ಬರುವ ವಾರದಲ್ಲಿ ಜೈನ ಸಮುದಾಯದ ಮುಖಂಡರು ಮತ್ತು ಹಿರಿಯರೊಂದಿಗೆ ಬೆಂಗಳೂರಿಗೆ ನಿಯೋಗ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಬೇಡಿಕೆ ಈಡೇರಿಸುವಂತೆ ಮನವಿ ಮಾಡಿಕೊಳ್ಳಲಾಗುವುದು ಎಂದರು. ಸಚಿವರು ಮತ್ತು ಶಾಸಕರು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದರು. ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಈ ಒಂದು ಬಜೆಟ್ನಲ್ಲಿ ಜೈನ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿ ಸಮಾಜಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ತೀವಿ ಅಂತ ವಿಶ್ವಾಸ ಕೊಟ್ಟಿದ್ದರು. ಆದರೆ ಆ ವಿಶ್ವಾಸವನ್ನು ಇವತ್ತು ಆ ಸರ್ಕಾರ ಉಳಿಸಿಕೊಂಡಿಲ್ಲ. ಹಾಗಾಗಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಹೆಚ್ಚಿನ ಜೈನ ಸಮುದಾಯದ ಬಾಂಧವರು ಈ ಒಂದು ಸಮಾಜದ ಸರ್ಕಾರದ ಸೌಲಭ್ಯಗಳಿಂದ ವಂಚಿತ ಆಗ್ತಾಯಿದೆ. ಅದೇ ರೀತಿಯಾಗಿ ಸರ್ಕಾರ ನಮಗೆ ಇನ್ನೊಂದು ವಿಶೇಷವನ್ನು ಬೇಡಿಕೆ ಇಟ್ಟಿದ್ದೀವಿ. ಪ್ರತ್ಯೇಕವಾಗಿ ಜೈನ ವಿದ್ಯಾರ್ಥಿ ವಸತಿ ನಿಲಯಗಳನ್ನು ಪ್ರಾರಂಭಿಸಬೇಕು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು 6 ಸಮುದಾಯಗಳು ಬರುತ್ತವೆ. ಕ್ರಿಶ್ಚಿಯನ್ನು, ಸಿಕ್ಕು, ಬೌದ್ಧ, ಪಾರ್ಸಿ ಮತ್ತು ಕ್ರೈಸ್ತರು. ಈ ಒಂದು ಎಲ್ಲ ಸಮುದಾಯದಲ್ಲೂ ಕೂಡ ನಾವು ಜೈನರು ಅತ್ಯಂತ ಶುದ್ಧ ಸಸ್ಯಾಹಾರಿಗಳಾಗಿದ್ದು, ಈಗ ಅಲ್ಪಸಂಖ್ಯಾತರ ಇಲಾಖೆಯಿಂದ ನಡೆಸುತ್ತಿರುವ ಹಾಸ್ಟೆಲ್ಗಳಲ್ಲಿ ಅಲ್ಲಿ ನಮ್ಮ ಒಂದು ಆಹಾರ ಪದ್ಧತಿಯನ್ನು ಸರಿ ಹೊಂದ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಒಂದು ಜೈನ ಧರ್ಮದ ಪದ್ಧತಿ ಶುದ್ಧ ಸಸ್ಯಾಹಾರಿಯಾಗಿದ್ದು, ಅದಕ್ಕೆ ನಾವು ಜೈನ ವಿದ್ಯಾರ್ಥಿಗಳಾಗಿ ಪ್ರತ್ಯೇಕ ವಸತಿಗಳನ್ನು ಮಾಡಬೇಕಂತ ಪ್ರಾರಂಭ ಮಾಡಿದೆವು. ಸರ್ಕಾರ ಈಗಾಗಲೇ ಒಂದು 3 ಸಸ್ಯಾಹಾರಿ ವಸತಿಗಳು ಪ್ರಾರಂಭಿಸಿದೆ. ಆ ವಸತಿಗಳು ಕೂಡ ಸರಿಯಾದ ಒಂದು ದಿಕ್ಕಿನಲ್ಲಿ ನಡೆಸ್ತಾ ಇಲ್ಲ. ಅದಕ್ಕಾಗಿ ಪ್ರತ್ಯೇಕವಾಗಿ ಜೈನ ವಿದ್ಯಾರ್ಥಿ ವಸತಿನಿಲಯ ಮಾಡಬೇಕು ಮತ್ತು ಜೈನ ಅಭಿವೃದ್ಧಿ ನಿಗಮನವನ್ನು ಈ ಕೂಡಲೇ ಸರ್ಕಾರ ಘೋಷಣೆ ಇದೇ ಒಂದು ಬಜೆಟ್ ಅಧಿವೇಶನದಲ್ಲಿ ಘೋಷಣೆ ಮಾಡಿ ಮತ್ತು ಸಮಾಜಕ್ಕೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತ ಒತ್ತಾಯಿಸ್ತೀವಿ. ಅದೇ ರೀತಿಯಾಗಿ ಈ ಒಂದು ಪ್ರಸ್ತುತ ಬಜೆಟ್ನಲ್ಲಿ ಒಟ್ಟು 4 ಲಕ್ಷ ಕೋಟಿ ಬಜೆಟ್ ಗಾತ್ರ ಹೊಂದಿದ್ದರೂ ಕೂಡ ಅದರಲ್ಲಿ ಸಿಕ್ಕು, ಜೈನು, ಬೌದ್ಧ 3 ಕಮ್ಯುನಿಟಿ ಸೇರಿ 100 ಕೋಟಿ ಕೊಟ್ಟಿದ್ದಾರೆ. ಆ 100 ಕೋಟಿಯಲ್ಲಿ ನಾವು ತಲಾ ವಿಂಗಡಣೆ ಮಾಡಿದರೆ ಕೇವಲ ಒಂದು 3 ಕಮ್ಯುನಿಟಿಗೆ 33 ಕೋಟಿ ಬರುತ್ತೆ. ಕಳೆದ ಸಾಲಿನಲ್ಲಿ 50 ಕೋಟಿ ಒದಗಿಸಿದರು ಜೈನ ಸಮುದಾಯಕ್ಕೆ. ಮತ್ತು ಅದೇ ರೀತಿಯಲ್ಲಿ ಇನ್ನೂ ಕೆಲವೊಂದು ಇಡೀ ಕರ್ನಾಟಕದಲ್ಲಿ 20 ರಿಂದ 25 ಲಕ್ಷ ನಮ್ಮ ಜೈನ ಸಮುದಾಯ ಹೊಂದಿದೆ. ಅದರಲ್ಲಿ ಅತಿ ಹೆಚ್ಚು ಉತ್ತರ ಕರ್ನಾಟಕ ಭಾಗದಲ್ಲಿ ಇದ್ದು, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಜೈನ, ದಿಗಂಬರು ಮತ್ತು ಶ್ವೇತಾಂಬರ 2 ಪಂಗಡಗಳು ಜಾಸ್ತಿ ಇದ್ದಾರೆ. ಉತ್ತರ ಕನ್ನಡದಲ್ಲಿ ದಿಗಂಬರ ಜಾಸ್ತಿ ಇದ್ದು, ಬೆಳಗಾವಿ ವಿಭಾಗದಲ್ಲಿ ಸರಿಸುಮಾರು ಒಂದು 8 ಲಕ್ಷ ಜನಸಂಖ್ಯೆ ಇದೆ. ಕಲಬುರಗಿಯಲ್ಲಿ ಒಂದು 10,000 ಜನಸಂಖ್ಯೆ ಇದೆ. ಅತ್ಯಂತ ಕಡು ಬಡ ಜನರು ಕೂಡ ನಮ್ಮ ಜೈನ ದಿಗಂಬರದಲ್ಲಿ ಇದ್ದಾರೆ. ಏನಾಗ್ತಾ ಇದೆ ಅಂದರೆ ಸರ್ಕಾರ ಮಟ್ಟದಲ್ಲಿ ಜೈನರು ಅಂದ ತಕ್ಷಣ ಎಲ್ಲರೂ ಶ್ರೀಮಂತರು ಇರ್ತಾರೆ, ಎಲ್ಲರೂ ಉನ್ನತ ಸ್ಥಾನದಲ್ಲಿದ್ದಾರೆ, ಅವರಿಗೆ ಯಾಕೆ ಸರ್ಕಾರ ಸೌಲಭ್ಯ ಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಕೂಡ ನಮ್ಮ ಸಮುದಾಯದಲ್ಲೂ ಕೂಡ ಅತ್ಯಂತ ಬಡ ವಿದ್ಯಾರ್ಥಿಗಳಿದ್ದಾರೆ. ಅವರಿಗಾಗಿ ಉನ್ನತ ಶಿಕ್ಷಣದ ವಂಚಿತರಾಗ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಒಂದು ಸೌಲಭ್ಯ ಮಾಡಿ ನಿಗಮದ ವತಿಯಿಂದ ಎಲ್ಲ ಯೋಜನೆಗಳು ಜಾರಿ ತರಬೇಕಂತ ಕೇಳ್ಕೊಳ್ತಿದೆ. ಅದೇ ರೀತಿಯಾಗಿ ಕೂಡಲೇ ಈ ಒಂದು ಬಜೆಟ್ ಅಧಿವೇಶನ ನಡೀತಾ ಇದ್ದು, ಇದೇ ತಿಂಗಳು 21ನೇ ತಾರೀಕುವರೆಗೂ ಬಜೆಟ್ ಅಧಿವೇಶನ ಇದೆ. ಈ ಅಧಿವೇಶನದ ಅವಧಿ ಒಳಗಡೆ ಪ್ರತ್ಯೇಕವಾಗಿ ಜೈನ ನಿಗಮನ ಘೋಷಣೆ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸ್ತೀವಿ. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ನಾವು ಎಲ್ಲ ನಮ್ಮ ಜೈನ ಸಮಾಜದ ಮುನಿಗಳು, ಭಟ್ಟಾರಕರು, ಸ್ವಾಮೀಜಿಗಳು, ಸಮಾಜದ ಮುಖಂಡರು ಸೇರಿ ನಾವು ಒಂದು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಈ ಹಿಂದೆ ನಮ್ಮ ಸಮಾಜದ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಿ ಸುಧಾಕರ್ ನೇತೃತ್ವದಲ್ಲಿ ಹಲವು ಬಾರಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದೆವು. ಪದೇ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಯಾವುದೇ ಆಶ್ವಾಸನೆ ಈಡೇರ್ತಾ ಇಲ್ಲ. ಇಲ್ಲಿ ಕೂಡ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ.
ಮೊಬೈಲ್ ನಂಬರ್ 9066906614 ಅಥವಾ 8472360239.